ಇಲ್ಲೇ ಎಲ್ಲಾರ ಇರ್ಬೇಕು. ಬಾರ ಊಟ ಮಾಡೋನು. ಅಯ್ಯ ಪಾರಿ ನಿನಗೆ ಗೊತ್ತಿಲ್ಲನ, ಊಟ ಖಾಲಿ ಆಗೈತಿ. ಊಟ ಇಲ್ಲ. ನಮ್ಮ ಊರನ್ನ ಅರ್ಧ ಮಂದಿ ಊಟ ಮಾಡತಿ, ಅರ್ಧ ಮಂದಿ ಊಟನ ಮಾಡಿಲ್ಲವ. ಏನೋ ಅಡಿಗೆ ಖಾಲಿ ಆಗೈತಿ ಅಂತೇಳಿ ಅನ್ನಕತ್ತಿದ್ರು. ಮಂದಿ ಗುಬು 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 ಹಾಸಕತ್ತೈತಿವ. ಬಾಯಿ ಬಂದಂಗ ಮಾತಾಡಕತ್ತವ್ರಲೇ ಮಂದಿ. ಮುಂಜಾನೆ ಹಂಗ ಮಾಡಿದ್ರವ ಅವ್ರು. ಬರೀ ಜೋಳ ಚುಮ್ಮರಿ ಹಾಕಿ ಮುಗಿಸ್ಬಿಟ್ರು. ಒಂದ್ ಕಪ್ ಚಾ ಜೋಳ ಚುಮ್ಮರಿ ತಿಂದ್ರೆ ಹೊಟ್ಟೆ ತುಂಬುತ್ತಾನ. ಈಗನು ಊಟ ಇಲ್ಲ ಅಂದ್ರೆ ಹೆಂಗನವ? ನಮ್ಮ ಊರಾನ ಮಂದಿ ಈಗನ ಬಾಯಿ ಬಂದಂಗ ಮಾತಾಡ್ಕೊಳಕತ್ತಾರವ ಪಾರಿ. ಅಯ್ಯ ಎಂತ ಮನಿ ಕೊಟ್ಟಾರೆ ಹುಡುಗಿನ, ದೊಡ್ಡ ಶ್ರೀಮಂತರ ಮನಿ ಅಂದ್ರು ಇದಾನ ಇವ್ರು ಶ್ರೀಮಂತಿಕೆ ಅಂತೇಳಿ ಅನ್ನಕತ್ತಾರಲಿ. ತಿನ್ನ ಕೂಡ್ ಹಾಕ್ಲಿಕ್ಕಂದ್ರೆ ಅವ್ರು ಶ್ರೀಮಂತಿಕೆ ತಗೊಂಡ್ ಏನ್ ಮಾಡೋದು ಅಂತ ಅನ್ನಕತ್ತಿದ್ರು ಮಂದೆಲ್ಲ. ಈಗ ಹಿಂಗತಿ ಮಾಡಕತ್ತಾರ, ನಾಳೆ ಹುಡುಗಿ ಹೆಂಗ್ ಬಾಳೆ ಮಾಡೋದನವ ಇವ್ರ ಮನ್ಯಾಗ ಅಂತ ಆಡ್ಕೊಳಕತ್ತಾರಲಿ ಮಂದಿ. ಚಂದಗ ಲಗ್ನಾನು ಮಾಡ್ಲಿಲ್ಲ, ಅವೆಂತವು ಏಕದುಂಕ ತಾಳಿ ಕಟ್ಸಿದ್ರು ಅಂತೇಳಿ ಅನ್ನಕತ್ತಿದ್ರು. ಕೆಟ್ಟ ಹಕನ ಕೇಡುಗಳು ಇದ್ದಂಗೆ ಇದಾರ ಅವರು. ಇವ್ರ ಮನ್ಯಾಗ ನಮ್ಮ ರಶ್ಮಿ ಹೆಂಗ್ ಜೀವನ ಮಾಡ್ತಾಳ ಅನ್ಲೇವ. ನನಗೆ ಅದ ಡಬ್ಡಬಿಕ್ ಹತ್ತು ಬಿಟ್ಟೈತಿ. ಗಂಡನ್ ಕೂಡ ಹೋದ್ರ ಏನ್ ಚಿಂತಿಲ್ಲ, ಗಂಡ ಕರ್ಕೊಂಡು ಹೋದ್ರ ಏನ್ ಚಿಂತಿರಂಗಿಲ್ಲ ಬಿಡು. ಅವ್ರ ಅತ್ತಿ ಕೈಯ ಜೀವನ ಮಾಡೋದಂದ್ರೆ ಭಾಳ ಕಷ್ಟ ಐತ್ಲಿ. ಭಾಳ ಜಿಪನ್ ಇದ್ದಂಗದ ಅವ್ರ ಅತ್ತಿ. ಹೌದ್ಲಿ ಅವ್ವ, ಜಿಪನ್ ಭಾಳ ಇದ್ದಂಗದ. ನೀಲ ಅವ್ರನ್ನ ಹೋಗಿ ಮಾತಾಡ್ಸ್ಲೇನ? ಈ ಬಾರು ಅವ್ರು ಅಷ್ಟೇ ಇದಾರ, ಮಾತಾಡ್ಸ್ಬಿಡ್ತೀನಿ. ನೀಲಾ ಅವ್ರಿ, ಊಟ ಆಯ್ತಾ ನಿಮ್ದು? ಇಲ್ರಿ, ಮಾಡ್ಬೇಕ್ರಿ ಇನ್ಮ್ಯಾಲೆ. ನಿಮ್ದು ಆಯ್ತ್ರಿ? ಅವ್ವ ಬರ್ತಾಳಂತೆ ಕಾಕೊಂತ ನಿಂತೀನಿ. ಅವು ಎಲ್ಲಿದಾಳೇನ? ಅವರು ನಿಮ್ಮ ತಾಯಿಯವ್ರು ಅಲ್ಲಿ ಹೊರಗಡೆ ಯಾರು ಕೂಡ ಮಾತಾಡಕತ್ತಿದ್ದಾರೆ. ಹೌದ್ರಿ, ಹಂಗಾರ ಮಾತಾಡ್ತೀನಿ ತಗೊಳ್ರಿ. ನಾನು ನಿಮ್ಮ ಕೂಡ ಮಾತಾಡ್ಬೇಕಿತ್ತು. ನಿಮ್ಗೆ ಏನೂ ಅಭ್ಯಂತರ ಇಲ್ಲಿ ಹೋದಿಲ್ಲ? ನೀಲಿ ಇಲ್ಲಿ ಬಾಯಿಲೆ ತಡ್ರಿ ಬರ್ತೀನಿ. ಪಾರಿ ನಾನು ಕೂಡ ಮಾತಾಡ್ಬೇಕಂತಲೇವ. ನನಗರ ಎದಿ ಡಬ್ ಡಬ್ ಬಡ್ಕೊಳಕತ್ತೈತಿ. ಹೆಂಗ್ ಮಾತಾಡೋದ್ಲಿ ಪಾರಿ ಅವ್ನು ಕೂಡ? ನೀಲಿ ನನ್ನ ಲಗ್ನ ಏನಂತ ಕೇಳಕಂತ ಬಂದಾನ ಅಂತ ನನಗನ್ಸ್ತತಿ. ಹಂಗ ಏನಾರ ಕೇಳಿದ್ರ ಸುಮ್ಮನೆ ಒಪ್ಕೊಂಡ್ಬಿಡು ಕಣ್ಮುಸ್ಕೊಂಡು. ಬಂಗಾರದಂತ ಹುಡುಗದನ್ಲಿ ಸುಮ್ಮನೆ ಆಗಲ್ಲ. ನಿನ್ನ ಮನಸ್ಸಿನಾಗ ಅವನು ಅದನ್ನಿಲ್ಲ, ಅವ್ನು ಇಷ್ಟಪಡ್ತಿ ನೀನು? ಇಲ್ವಾ, ನಾ ಏನ ಇಷ್ಟಪಡಂಗಿಲ್ಲ. ಸುಳ್ಳು ಹೇಳಕ್ ಹೋಗ್ಬೇಡ. ನೀನು ಅವನ್ನ ತುಂಬಾ ಇಷ್ಟಪಡ್ತಿ, ನನಗೆಲ್ಲ ಗೊತ್ತೈತಿ. ನೋಡ್ಲಿ, ನಾವು ಇಷ್ಟಪಡೋದಕ್ಕಿಂತ ನಮ್ಮನ್ನ ಯಾರು ಭಾಳ ಇಷ್ಟಪಡ್ತಿರ್ತಾರಲ್ಲ ಅವ್ರನ್ನ ಮದುವೆ ಆದ್ರೆ ನಮ್ಮ ಜೀವನ ಚಂದಾಗಿರ್ತೈತಿ. ನೋಡ್ಲಿ ಉಮೇಶನ್ನ ನಿನ್ನ ಭಾಳ ಇಷ್ಟಪಡ್ತಾನ್ಲಿ, ನಾನು ಅಬ್ಸರ್ವ್ ಮಾಡೀನಿ. ಸುಮ್ಮ ಹ್ಞೂ ಅಂತೇಳಿ ಒಪ್ಕೊಂಡ್ಬಿಡು. ಸರಿ, ನಾ ಹೋಗ್ತೀನಿ. ನಾನು ನಿಮ್ಮಿಬ್ಬರಿಗೆ ಡಿಸ್ಟರ್ಬ್ ಮಾಡಂಗಿಲ್ಲ. ಉಮೇಶನ ಊಟ ಆಯ್ತಲ್ರಿ ನಿಮ್ದು? ಹಾಂ ಆಯ್ತು ರೀ. ಇವ ನೀವು ಹೋಗಬೇಡಲಿ, ನಿಂದ್ರು ನನ್ನ ಮೊದ್ಲಿಗೆ ಎದಿ ಟುಕು ಟುಕು ಅನ್ನಕತ್ತತಿ. ಹೆದರಿಕೆ ಬರ್ತದ್ಲೇವ, ಯಾರು ನೋಡಿದ್ರು ಏನು ಕತಿಯವ ನಮ್ಮ ಊರಾಗ ಮಂದಿ. ಇಲ್ಲಿ ಹೋತಂದ್ರೆ ಹುಲಿ ಹೋತನ್ನೋರು. ಮೊದ್ಲಿಗೆ ಹೆದರಿಕೆ ಬರಾಕತ್ತತ್ಲಿ. ಅವ್ನು ಕೂಡ ಮಾತಾಡಿದ್ದೆ ಯಾವಕ್ಯಾರ ನೋಡಿ ಅದಕ್ಕೆ ಬಣ್ಣ ಸುಣ್ಣ ಕಟ್ಟಿ ಊರಾಗ ಮಾತಾಡ್ಕೊಂಡ್ರೆ ಏನು ಮಾಡೋದಲ್ಲೇ? ನೀಲಿ ಮಂದಿ ಹೆಂಗಿದ್ರು ಅಂತಾರ. ನೀ ಚಂದಿದ್ರು ಅಂತಾರ, ನೀ ಚಂದಿರ್ಲಿಕ್ಕಂದ್ರು ಅಂತಾರ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಅನ್ನೊಂದು ಕೂಡ ಮಾತಾಡ. ಓಕೆ ಬಾಯ್. ಹೆದರಾಕ್ ಹೋಗ್ಬೇಡ. ಇವ ನಂದರ ಎದಿ ಡಗ್ ಡಗ್ ಹೊಡ್ಕೊಳಕತ್ತೈತಿ. ಹೆಂಗೆ ಮಾತಾಡೋದವ ಇವ್ರು ಕೂಡ? ಏನಂತ ಮಾತಾಡೋದವ? ಎದಿ ಟುಕು 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 ಅನ್ನಕತ್ತೈತಿ ನಂದು. ನೀಲಾ ಅವ್ರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಂತ ತುಂಬ ದಿನದಿಂದ ಒದ್ದಾಡಕತ್ತೀನಿ. ಹೇಳೋ ಬೇಡೋ ಅಂತ ಅನ್ಕೊಂಡಿದ್ನೆ. ನನ್ನ ಮನಸ್ಸು ತಡಿಲಿಲ್ಲ. ನಂದೇನಿದ್ರು ನೇರವಾಗಿ ಹೇಳಿಬಿಡ್ತೀನಿ. ಮುಂದಿಂದು ನಿಮಗೆ ಬಿಟ್ಕೊಟ್ಟಿದ್ದು. ನನ್ನ ಮ್ಯಾಮ್ ಮತ್ತೆ ತಪ್ಪು ತಿಳ್ಕೊಬೇಡ್ರಿ. ನನ್ನ ಮನಸ್ಸಿನಾಗ ಇದ್ದಿದ್ದು ನಾ ಹೇಳ್ಬಿಡ್ತೀನಿ. ಅದೇನಂದ್ರೆ, ನನಗೆ ನಿಮ್ಮನ್ನ ಕಂಡ್ರೆ ಭಾಳ ಇಷ್ಟ. ನನಗೆ ಕೂಡ ಜೀವನ ಪರ್ಯಂತ ಹೆಜ್ಜೆ ಹಾಕಿರಿ, ನನ್ನ ಮದುವೆ ಹಾಕಿರಿ. ಯವ್ವ, ಬದುಕನ ಹಿಂಗತಿ ಕೇಳ ಏನು ಹಿಂತಿಗೂ ಯವ್ವ? ಸುಮ್ಮನೆ ಆದ್ರಿ ಅಲ್ರಿ. ನನ್ನ ಕಂಡ್ರೆ ನಿಮಗೆ ಇಷ್ಟ ಆಯ್ತು ಇಲ್ಲೋ? ನನಗಂಕೂ ನಿಮ್ಮನ್ನ ಕಂಡ್ರೆ ಭಾಳ ಇಷ್ಟ ಐತಿ. ನನಗೂ ಅರ್ಥ ಆಗುತ್ತಾ. ಆಯಿತು, ನಿಮ್ಮ ನಂಗೆ ಸಮಯ ತೊಗೊಂಡು ನೀವು ಯೋಚನೆ ಮಾಡಿಬಿಟ್ಟು ಹೇಳ್ರಿ. ಆದ್ರೆ ನನ್ನ ಮನಸ್ಸಿನಿಂದ ನಾ ಹೇಳಿಬಿಟ್ಟೆ. ನೀಲಾ ಅವ್ರೆ, ಇನ್ನೊಂದು ಮಾತು ನೋಡ್ರಿ, ನನ್ನ ಹತ್ರ ಆಸ್ತಿ ಅಂತಸ್ತು ಏನೂ ಇಲ್ಲ. ಆದ್ರೆ ನಿಮ್ಮನ್ನು ಚಂದ ನೋಡ್ಕೊತೀನಿ. ನಿಮ್ಗೆ ಏನೋ ಕುಂದೇ ಕೊರತೆ ಬರಲಾರ್ದಂಗೆ ನೋಡ್ಕೊತೀನಿ. ರಾಣಿ ಥರ ನೋಡ್ಕೊತೀನಿ. ಆ ಭರವಸೆ ಮಾತ್ರ ನಾನು ನಿಮಗೆ ಕೊಡಬಲ್ಲೆ. ಕದ್ದ ಮುಚ್ಚ ಮಾತಾಡಕತ್ತಾರ ಅಂದ್ರೆ ಏನೋ ಒಂದು ಐತಿ. ಈಕಿ ನಮ್ಮಕಿ ನಗಾಕತ್ತಾಳ. ಇರ್ಲಿ ಅದೇನು ಅನ್ನೋದು ಕೇಳಿ ಬಿಡೋಣ. ನೀಲಕ್ಕ, ನೀನು ಅಲ್ಲಿ ಇಲ್ಲೇ ಹುಡುಕಿದ್ಯವ ಯವ್ವ? ಇಲ್ಲದಿ ನೀನು? ಎಟ್ಟಂತ ಹುಡುಕೋದೇವ ನಿನ್ನ? ಅದು ಅಮ್ಮ ನನ್ನ ಬಗ್ಗೆ ಏನು ತಿಳ್ಕೊಂಡ್ಲ ಏನ? ನಾನು ಈ ಉಮೇಶನ್ ಜೊತೆ ಮಾತಾಡೋ ಮುಂದಾಗ ನೋಡಿ ಏನು ತಿಳ್ಕೊಂತಾಳೋ ಏನೋ, ಏನಂತಾಳೋ ಏನೋ. ನಾನು ಊಟ ಆತಿಲ್ಲ ಅಂತ ಹೇಳಿ ಕೇಳಾಕತ್ತಿದ್ದೆ ನೋಡ್ರಿ. ನಿಮ್ದು ಊಟ ಐತ್ರಿ ಆಂಟಿ? ಇಲ್ಲಪ್ಪ, ಮಾಡ್ಬೇಕು. ನಿಂದ ಆತಲ್ಲಪ್ಪ? ಆಯ್ತು ರೀ. ಸರಿ ತಗೊಳ್ರಿ. ಇದೇನು ಹಂಗೆ ಹೊಂಟ ಬಿಟ್ಟಲ್ಲಪ್ಪ? ನಿಂದ್ರು ನಿನ್ ಕೂಡ ನಾ ಮಾತಾಡ್ಬೇಕು. ನಾನು ಕೂಡ ಏನು ಮಾತಾಡ್ತಾರೋ ಏನೋ. ನಾನು ನೀಲಾ ಅವ್ರಿಗೆ ಹೇಳಿದ ವಿಷಯ ಇವ್ರು ಕೇಳಿಸ್ಕೊಂಡ್ರು ಏನಂತಾರೋ ಏನೋ. ನೀಲಕ್ಕ, ನಾನು ಇವ್ರು ಕೂಡ ಮಾತಾಡ್ಬೇಕು ಬೇ. ನೀವು ಒಂದಿಟ ಹೊಕ್ಕೆ, ಒಂದಿಟ್ಟು ಪರ್ಸ್ನಲ್ ಆಗ್ಬೇ. ಅಯ್ಯೋ ಶಿವನ, ಅಮ್ಮ ನಾವಿಬ್ರು ಮಾತಾಡ್ಕೊಳೋದು ಕೇಳಿಸ್ಕೊಂಡ್ಲೇನ? ಪಾಪ ಅವ್ರಿಗೆ ಏನಂತಾಳೋ ಏನೋ. ಏನಂತ ಮಾತಾಡ್ಬೋದು ಇವರು?
ಬೈತಾರೋ ಏನೋ ನನಗೆ. ಅಯ್ಯೋ ಶಿವನೇ, ನಾನು ಹಂಗೆ ದಡಗ್ ಬಡಗ್ ಮಾಡಿಬಿಟ್ಟೆ. ಏನಂತಾರೋ ಏನೋ. ಯಾಕೆ ತಮ್ಮ ಬೇವ್ರಾಕತ್ತಿ ಮಕ ಒರೆಸ್ಕೊರಪ್ಪ. ಹಂಗೇನಿಲ್ರಿ, ಅದೇನೋ ಮಾತಾಡ್ಬೇಕಂದ್ರಲ್ಲ. ಹೌದಲ್ಲ. ನೋಡಪ್ಪ ತಮ್ಮ, ನಮಗ ಹಿಂದ ಮುಂದ ಮಾತಾಡಿ ಅಭ್ಯಾಸ ಇಲ್ಲಪ್ಪ. ನಂದು ಏನಿದ್ರು ನೇರ ನೇರಿ. ನಮಗ ಒಳಗೊಂದು ಹೊರಗೊಂದು ಗೊತ್ತಿಲ್ಲ. ನಾನು ನೇರವಾಗಿ ಪ್ರಶ್ನೆ ಕೇಳ್ತಾನೆ, ನೀನ್ ನೇರವಾಗಿ ಉತ್ತರ ಹೇಳ್ಬೇಕು ತಮ್ಮ. ಕೇಳ್ರಿ. ನೋಡಪ್ಪ, ನಮ್ಮ ನೀಲಕ್ಕನ ಕಂಡ್ರೆ ನಿನಗೆ ಇಷ್ಟಾನ? ಆಕೆ ಲಗ್ನ ಆಕಿಯಾ? ಅದು ಅಯ್ಯ, ಅದು ಇಲ್ಲ ಇದು ಇಲ್ಲ. ನೇರವಾಗಿ ಕೇಳಾಕತ್ತೀನಿ, ನೇರವಾಗಿ ಹೇಳು. ಮನಸ್ನಾಗ ಏನಿರ್ತದೆ ಅದನ್ನ ಹೇಳ್ಬಿಡ್ಬೇಕು. ಹ್ಞೂ ರೀ, ನನಗೆ ನೀಲ ಅವ್ರನ್ನ ಕಂಡ್ರೆ ಭಾಳ ಇಷ್ಟ ರೀ. ಅವ್ರನ್ನ ಭಾಳ ದಿವಸದಿಂದ ನಾ ಪ್ರೀತಿ ಮಾಡಾಕತ್ತೀನಿ ರೀ. ಆದ್ರೆ ಆ ವಿಷಯ ನಾ ಅವ್ರ ಹತ್ರ ಪ್ರಸ್ತಾಪ ಮಾಡಿರಲಿಲ್ಲ. ಹಂಗಾರ ನನ್ನ ಮಗಳು ನೀನ್ ಇಷ್ಟಪಡ್ತಾನ ಕೇಳಿ ಏನಕ್ಕಿನ? ಇವತ್ತ ಕೇಳೇನ್ರಿ, ಅವ್ರು ಏನೂ ಉತ್ತರನ ಕೊಡ್ಲಿಲ್ರಿ. ಹೌದನ? ಹಂಗಾರ ನೀನ್ ಇದ್ರಿಗೆ ಕೇಳ್ಬಿಡ್ತೀನಿ. ನೋಡಪ್ಪ, ನಮ್ಗ ಜೀವನ ಮುಖ್ಯ, ರೊಕ್ಕ ರೂಪಾಯಿ ಹಿಂದೆ ಬರ್ತತಿ, ನಾ ಹೋಗತ್ತಿತ್ತಮ್ಮ. ಇವತ್ತ ನೀನ್ ಇದ್ರಿಗೆ ಕೇಳ್ತಾನಿ, ಹ್ಞೂ ಅಂದ್ರೆ ಶುಭಸ್ಯ ಶೀಘ್ರಂ. ಆತಾಯಪ್ಪ. ನೋಡಪ್ಪ, ನನಗೂ ಗೊತ್ತೈತಿ ನಿನಗ ತಂದಿಲ್ಲ ತಾಯಿ ಇಲ್ಲ ಯಾರು ಇಲ್ಲ ಅನ್ನೋದು ಗೊತ್ತೈತಿ. ನಾ ಅದು ಯಾವುದು ವಿಚಾರ ಮಾಡಕ್ಕೆಲ್ಲ. ಆದ್ರೆ ಏನಪ್ಪ, ಅದು ಹುಡುಗಿ ಜೀವನದಾಗ ಭಾಳ ಹೊಂದತಿ, ಅದು ನಿನಗೆ ಗೊತ್ತಿದ್ದಿದ್ದು ಮಾತು. ಅದಕ್ಕೆ ಆಕೆಗೆ ಕಷ್ಟ ಕೊಡ್ಲಾರ್ದಂಗೆ ಆಕಿನ ಚಂದ ನೋಡ್ಕೊಂತೇನೆ ಅಂದ್ರೆ ಮುಗಿದು ಹೋತ್ ನೋಡಪ್ಪ. ನನಗೆ ಬೇರೆ ಏನು ಬೇಡ. ಆಂಟಿ, ಆಕೆ ಕಣ್ಣಾಗ ಒಂದು ಹನಿ ನೀರು ಹಾಕ್ಲಾರ್ದಂಗೆ ನೋಡ್ಕೊಂತೀನಿ ರೀ. ನನ್ನ ಕಣ್ಣಾನ ರೆಪ್ಪಿ ಒಳಗೆ ಇಟ್ಕೊಂಡು ಸಾಕ್ತೀನಿ ರೀ ನಾನು ನೀಲನ್ನ. ಆದ್ರೆ ಅವ್ರ ಮನಸ್ಸಿನಾಗ ಏನೈತೆ ಅಂತೇಳಿ ತಿಳ್ಕೊಬೇಕ್ರಿ. ತಡಿ ಕರೆದ ಬಿಡ್ತೀನಿ. ನಿಲಕ ತಂಗಿ ಬಾಯ್ಲೆ ಬಾಯ್ಲೆ. ಏನಮ್ಮ? ನೋಡುವ, ನನಗ ಒಳಗೊಂದು ಹೊರಗೊಂದು ಬುದ್ಧಿ ಇಲ್ಲ ಅಂತ ನೀನು ಗೊತ್ತೈತಿ. ಈ ಹುಡುಗ ನಿನ್ನ ಇಷ್ಟಪಡ್ತಾನಂತ. ಮತ್ತ ನೀನು ಆ ಹುಡುಗನ ಇಷ್ಟಪಡ್ತಿಲ್ಲ ಹೇಳ್ಬಿಡು. ಮನಸ್ಸಿನಾಗ ಏನೈತಿ ಹೇಳ್ಬಿಡ್ಬೇಕು. ಬಿಚ್ಚ ಮಗ್ಗಿರ್ಬೇಕು. ಸುಮ್ಮನೆ ನೆಲದ ಚೆಂಡ್ ಇಟ್ಕೊಂಡು ಕಾಲ್ ಕೆದರ್ಕೊಂತ ನಿಂದ್ರುದಲ್ಲ ಯವ್ವ. ಪಟ್ ಅಂತ ಕೇಳಿನ ಪಟ್ ಅಂತ ಉತ್ತರ ಕೊಟ್ಟು ಬಿಡ್ಬೇಕು. ಅಮ್ಮ, ನೀವ್ ಹೆಂಗಂತೀರ ಹಂಗ? ಬಾಯ್ ಮಾಡಕ್ ನಾನು ಹುಚ್ಚಿ. ನಿನ್ನ ಮನಸ್ಸಿನಾಗ ಏನೈತೆ ಅದನ್ನ ಹೇಳು. ನನ್ನ ಮನಸ್ಸಿನಿಂದ ನಾ ಹಿಂದೆ ಹೇಳ್ತೀನಿ, ನಿನ್ನ ಮನಸ್ಸಿನಿಂದ ಹೇಳವ್ವ. ಅಮ್ಮ, ನನಗೂ ಇವ್ರನ್ನ ಕಂಡ್ರೆ ಇಷ್ಟ ಐತಿ. ಆಯ್ತು, ಇನ್ನೇನೈತಪ್ಪ? ಆದ್ರೆ ಇದ್ರಾಗ ಒಂದು ಸಮಸ್ಯೆ ಐತ್ರಿ. ಇವ್ರದ್ದು ಕ್ಯಾಸ್ಟ್ ಬೇರೆ, ನಮ್ಮ ಕ್ಯಾಸ್ಟ್ ಬೇರೆ ಆಗುತ್ತಲ್ಲ. ಮತ್ತು ಮಂದಿ ಏನಂತಾರೋ ಏನೋ. ಏ ಹುಚ್ಚ, ಈ ಕಾಸ್ಟ್ ಪಾಸ್ಟ್ ಮಾಡ್ಕೊಂಡಿದ್ದು ನಾವು ತಮ್ಮ. ನೋಡಪ್ಪ, ಪ್ರೀತಿಗೆ ಕಣ್ಣಿಲ್ಲ. ಅದೇನ ಜಾತಿ ನೋಡಿ ಪ್ರೀತಿ ಮಾಡತ್ತನ ಇಲ್ಲಲ್ಲಪ್ಪ. ನೋಡಪ್ಪ, ಈ ಜಾತಿ ಅಂತ ಮಾಡ್ಕೊಂಡಿದ್ದು ನಾವು. ಹೆಚ್ಚಿನ ಕುಲ ಕಡಿಮೆ ಕುಲ ಅದನ್ನೆಲ್ಲ ಮಾಡ್ಕೊಂಡಿದ್ದು ನಾವಪ್ಪ. ಎಲ್ಲಾರ ರಗತಾನು ಕೆಂಪನ ಐತಿ. ಏನು ಹೆಚ್ಚಿನ ಜಾತಿಯರಿಗೆ ಬೇರೆ ಕಲರ್ ಇರ್ತತಿ, ಕಡಿಮೆ ಜಾತಿಯರಿಗೆ ಬೇರೆ ಕಲರ್ ಇರ್ತತನ ಇಲ್ಲಲ್ಲಪ್ಪ. ಕುಲ ಆಗಿಲ್ಲ ನಾವು ಮಾಡ್ಕೊಂಡಿತ್ತಪ್ಪ. ನಾ ಜಾತಿ ಪಾತಿ ಇದನ್ನ ಯಾವ್ದು ನಂಬಂಗಿಲ್ಲ ತಮ್ಮ. ಈಗ ನೀವು ಒಪ್ಕೊಂಡಿಲ್ಲ, ಮುಗಿದು ಹೋತು, ಸಾಕು. ಸಾವಿರ ಮಾತಾಡ್ತಿರ್ತಾರ. ನಾ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಗಂಡು ಹೆಣ್ಣು ಒಪ್ಕೊಂಡ್ರ ಮುಗಿದು ಹೋತು. ನೀವಿಬ್ರು ಚಂದಿದ್ರ ಸಾಕಪ್ಪ. ಬೇರೆ ಏನು ಬೇಕು? ಅಮ್ಮ, ನೀವು ನನ್ನ ಮನಸ್ಸಿನಿಂದ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರಿ. ನೀವು ಏನಾರ ಅಂತಾರಂತ ಅನ್ಕೊಂಡಿದ್ದೆ. ಅಣ್ಣಕ್ಕೇನೈತಿ? ನೀನು ಅವನು ಇಷ್ಟಪಟ್ಟಿ, ಅವ ನೀನು ಇಷ್ಟಪಟ್ಟನ, ಅದ್ರಾಗ ಏನೈತಿ? ನೋಡುವ, ಪ್ರೀತಿ ಮಾಡೋದು ತಪ್ಪಲ್ಲ. ಪ್ರೀತಿ ಮಾಡಿಂದ ಇಬ್ರು ಹೆಂಗ್ ಜೀವನ ನಡೆಸ್ತಾರ ಅನ್ನೋದು ಮುಖ್ಯವ. ನಾ ಇದೊಂದ ಕೇಳ್ಕೊತೇನೆ ನೋಡು. ರೊಕ್ಕ ರೂಪಾಯಿ ಹಿಂದೆಗಡೆ ದುನಿಯಾ ಗಳಿಸ್ಬೋದು. ಆದ್ರ ಈ ಪಿರುತಿ ಮಾಡಿ ಲಗ್ನ ಆಗಿರ್ತಾರಲ್ಲ, ಅವ್ರು ಚಂದಾಗಿ ಇರ್ಬೇಕು. 4 ಮಂದಿ ಬಾಯಾಗ ಹೌದೌದು ಅನ್ನೋ ಹಂಗ ಬಾಳೆ ಮಾಡಿ ತೋರಿಸ್ಬೇಕು. ನಾ ಇದೊಂದೇ ಹೇಳ್ತೇನೆ ನೋಡ್ವಾ. ಈ ಪರಕ್ಕ ಬಂದ್ಬಿಟ್ಲು. ಎಷ್ಟು ಚಂದ ಕಾಣಕತ್ತಿ ಪರಕ್ಕ. ನೋಡ್ವಾ, ನಿಮ್ಗೆ ಹೇಳ್ತಿ ಪ್ರೀತಿ ಮಾಡಿದ್ದು ನನ್ನ ಮುಂದೆ ಹೇಳಾಕ ಹೆದರಾಡಕತ್ತ. ಇಬ್ರು ಒಬ್ರಿಗೊಬ್ರು ಒಪ್ಕೊಂಡಾರೇವ. ಲಗು ಲಗ್ನ ಮಾಡ್ಬಿಡು ನಾಯವ. ಹೆಂಗೈತಿ ಜೋಡಿ? ಭಾಳ ಚಂದ ಐತ್ರಿ ಇಬ್ರು ಜೋಡಿ. ಚಲೋ ಐತ್ರಿ ಆಂಟಿ. ಆಕೆ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ ಐತ್ರಿ ಆಕಿಗೆ. ಆಂಟಿ, ಊಟ ಮಾಡಕ್ ಹೋಗೋಣ ಬರ್ರಿ. ಅಯ್ಯೋ, ಊಟ ಮಾಡಕ್ಕೆ ಏನೇನಿಲ್ಲ. ಊಟಕ್ಕೊಂಡ್ರೆ ನೀವು? ಏನೇನೂ ಇಲ್ಲ, ಎಲ್ಲ ತಳ ಜಾಡ್ಸೈತಿ. ಇರ್ಲಿ ಬರ್ರಿ. ಅಲ್ಲೇ ದಾರ್ಯಾಗ ಯಾವ್ದಾರು ಹೋಟೆಲ್ ಇತ್ತಂದ್ರೆ ತಿಂದು ಹೋಗೋಣ ನೋಡ್ರಿ. ಇವ್ಯಾ ಅಂತ ಬೀಗ್ರ ಏನು ಒಂದಿಟ್ಟು ಈಡಾಗ ಅಡಿಗೆ ಮಾಡ್ಸಕ್ಕೇನು ಕೆಟ್ಟಿಮೇನೆ ಇವಕ್ಕ? ನೋಡ್ರಿ ಯಾಕಾರ ಹಂಗೆಲ್ಲ ಅನ್ನಬಾರ್ದು. ಏನೋ ಕೂಡಿದ ಮಂದ್ಯಾಗ ಏನೋ ಅಡಚಣೆ ಯಾಕಿರ್ತತಿ, ಅದನ್ನೆಲ್ಲ ಯಾಕೆ ಇದನ್ನ ದೊಡ್ಡ ಇದನ್ನ ಮಾಡ್ಬೇಕು? ಏನ ಊಟಕ್ಕಂತ ಹುಟ್ಟಿರ್ತೀವ, ಒಂದು ಉಪವಾಸ ಮಾಡಿದ್ರೆ ಏನಾಗಿಲ್ಲ, ಒಂದು ಹೊತ್ತು ಉಪವಾಸ ಮಾಡಿದ್ರೆ ಹಂಗೆಲ್ಲ ಮಾತಾಡಬಾರ್ದು. ಪಾಪ ಅವ್ರ ಪರಿಸ್ಥಿತಿ ಏನಿರ್ತತ ಏನ, ಹೌದಿಲ್ಲ? ಇದ್ದಿದ್ರ ಸಂಭಾಳಿಸ್ಕೊಂಡು ಹೋಗ್ಬಿಡ್ಬೇಕು. ಒಬ್ರು ಹಂಗಿರ್ತಾರ, ಒಬ್ರು ಹಿಂಗಿರ್ತಾರ್ರಿ. ಯಾಕಂದ್ರೆ ಮನೆಯವ್ರಾಗಿ ನೀವೇ ಹಿಂಗತಿ ಮಾತಾಡಿದ್ರ ಮತ್ತ ಹೊರಗಡೆದವ್ರು ಎಷ್ಟು ಮಾತಾಡಕ್ಕಿಲ್ಲ. ಈಕೆ ಒಬ್ಬಾಕಿ ವೇದಾಂತ ಹೇಳಕ್ಕ ಬಂದ್ಲ ಬಾ. ಒಟ್ರಿಗೆ ವೇದಾಂತ ಹೇಳೋರಾಗ್ಯಾರ.